ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಮ್ಮ ಊರ ಆಂಜನೇಯ ದೇವಸ್ಥಾನದ ಹತ್ರ ಇದ್ದೀನಿ. ಸೊ ಇಲ್ಲಿ ನಮ್ಮ ಊರಲ್ಲಿ ಪ್ರತಿ ವರ್ಷನೂ ಭಜನೆ ಮಾಡ್ತೀವಿ, ಸಪ್ತ ಭಜನೆ ಅಂತೇಳಿ. ಯಾಕಂದ್ರೆ ಸುತ್ತಮುತ್ತ ಗ್ರಾಮದಲ್ಲಿ ಯುಗಾದಿ ಆದ ನಂತರನೇ ಹೋಳಿ ಹಬ್ಬ ಮತ್ತು ಕರಿ ಮಾಡ್ತಾರೆ. ಸೊ ನಮ್ಮ ಊರಲ್ಲಿ ಸಪ್ತ ಭಜನೆ ಆದ ನಂತರ ತೇರ್ ಎಳೆದ್ಮೇಲೆ ನಾವು ಕರಿ ಮಾಡೋಂತ ಸಂಪ್ರದಾಯ ಮೊದಲಿಂದ ಬಂದಿದೆ. ಸೊ ಯಾಕೆ ಬಂತು, ನಾವು ಹುಟ್ಟಿದಾಗಿಂದ ಹೋಳಿ ಆಡಿಲ್ಲ ಊರಲ್ಲಿ. ಸೊ ಯಾಕೆ ಆಡಿಲ್ಲ ಮತ್ತು ಯಾವ ಕಾರಣಕ್ಕೋಸ್ಕರ ಇದನ್ನ ಸಪ್ತ ಭಜನೆ ಕಾರ್ಯಕ್ರಮ ಇಟ್ಕೊಂಡ್ಬಂದ್ರು ಮೊದ್ಲಿಂದನೂ ಅಂತ ಸಂಪೂರ್ಣವಾಗಿ ಊರಿನ ಹಿರಿಯ ಮುಖಂಡರನ್ನ ಕೇಳಿ ತಿಳಿಸಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬರೀ ನಾಗರಾಜ್ ಅಂತೇಳಿ ಊರು ಸರ್, ಬಾದನಟ್ಟಿ, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಬಾದನಟ್ಟಿ ಗ್ರಾಮ. ಸರ್ ನಮ್ದು ಇದೇ ಊರಾಗಿರೋದ್ರಿಂದ ನಾವು ಮೊದ್ಲಿಂದನೂ ಹುಟ್ಟಿದಲ್ಲಿಂದ ಹೋಳಿ ಆಡಿಲ್ಲ. ಹೋಳಿ ಆಡಾರ್ದಕ್ಕೆ ಕಾರಣ ಏನ್ ತಿಳಿಸ್ತಾರ? ಕಾರಣ ಏನಂದ್ರೆ ನಮ್ಮೂರಲ್ಲಿ ಮೊದಲೆಲ್ಲ ಯಜಮಾನ್ರು ಎಲ್ಲಾರು ಹೋಳಿ ಆಡ್ತಿದ್ರು. ಹೋಳಿ ಆಡ್ಬೇಕಾದ್ರೆ ಹಿಂಗೆ ಒಬ್ರಿಗೊಬ್ರು ಊರಾಗೆಲ್ಲ ಶಾಂತಿ ಇರ್ಬೇಕು, ನೆಮ್ಮದಿ ಇರ್ಬೇಕು ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಿದ್ರು, ಎಲ್ಲ ಒಂದು ಯಜಮಾನ್ರೆಲ್ಲ ಸೇರಿ ಸುಮಾರು 1980ನೇ ಇಸ್ವಿಯಾಗ ಅಲ್ಲಿ ಶ್ರೀ ನಮ್ಮ ಬಾದನಟ್ಟಿ ಉಡ್ಸ್ಲಂ ಜಾತ್ರೆ ಗುಡಿಯಾಗ, ಬಾದನಟ್ಟಿ ಉಡ್ಸ್ಲಂ ಗುಡಿ ಐತೆ, ಅಲ್ಲಿ ಫಸ್ಟ್ ಗೆ ಭಜನೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಊರಲ್ಲಿ ಒಂದು ಯಾವ್ದೋ ಒಂದು ಇದಾಗಬಾರ್ದು, ಗಲಾಟೆ ಆಗಬಾರ್ದು, ಏನಾಗಬಾರ್ದು, ಇದೆಲ್ಲ ಗಲೀಜಾಟ ಬೇಡ ಅಂತೇಳಿ, ಹೋಗ್ಲೇನೆ ಬೇಡ ಅಂತೇಳಿ ಒಂದು ಭಜನೆ ಸಪ್ತ ಭಜನೆ ಅಂತೇಳಿ ಶುರು ಮಾಡಿದ್ರು ಉಡ್ಸ್ಲಂ ಗುಡಿಯಲ್ಲಿ. ಸುಮಾರು 5 ವರ್ಷ ಮಾಡಿದ್ರು ಅಲ್ಲಿ. ಅದಾದ ನಂತರ ಮತ್ತೆ ಇಲ್ಲಿ ಶ್ರೀ ಭಾವಾಂಜನೇಯ ಗುಡಿ ಇದೆ, ಹೆಣ್ಮಕ್ಳು ಗುಡಿಯಾಗ ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಆಂಜನೇಯ ಗುಡಿಯಾಗ ಸ್ಥಾಪನೆ ಮಾಡಿದ್ರು. ಯಾಕೆ ಸ್ಥಾಪನೆ ಮಾಡಿದ್ನಪ್ಪ ಅಂದ್ರೆ ಹಿಂಗೆ ಹೋಗ್ಲಿ ಆಡಬಾರ್ದು, ಊರಾಗೆಲ್ಲ ಇದಾತತೆ ಅಂತೇಳಿ ಒಂದು ಸಪ್ತ ಭಜನೆ ಇಟ್ರೆ ಊರಾಗ ಶಾಂತಿ ನೆಮ್ಮದಿ, ಎಲ್ಲಾರು ಒಂದು ಬೇಷ ಅಣ್ಣ ತಮ್ಮಳಾಗಿ ಒಂದು ಸಪ್ತ ಭಜನೆ 7 ದಿವಸ ಸಪ್ತ ಭಜನೆ ಮಾಡ್ತಾರೆ. ಸಪ್ತ ಭಜನೆ ಸ್ಟಾರ್ಟ್ ಆಗ ಅದಕ್ಕೆ ಮಾಡಿರೋದು. ಈಗ ಅವಾಗ ಏನಾರ ಜಗಳ ಏನಾರ ಆಗಿದ್ವಾ ಈ ತರ? ಇಲ್ಲ ಯಾವ್ದು ಜಗಳ ಯಾವ್ದು ಇಲ್ಲ, ಎಲ್ಲ ಶಾಂತಿ ರೀತಿಯಿಂದ ಆಡ್ತಿದ್ರು. ಏನಂದ್ರೆ ಹಿಂಗ ಒಬ್ರಿಗೊಬ್ರು ಆದಂಗೆಲ್ಲ ಒಬ್ರು ಗಲೀಜ್ ಆತತೆ, ಈ ತರ ಆಡ್ಬಾರ್ದು, ಇದು ಹೊಲಸು ಬೇಡ ಅಂತೇಳಿ ಏನೋ ಒಂದು ಬೇಡ ಯಜಮಾನ್ರಿಗೆ ಬೇಡ ಅಂತ ತಿಳ್ಕೊಂಡು ಅದನ್ನ ಒಂದು ಶಾಂತಿ ಇರ್ತದಂತ ಒಂದು ಎಲ್ಲಾರು ಸೇರಿ ಯಜಮಾನ್ರೆಲ್ಲ ಸೇರಿ ಒಂದು ಸಪ್ತ ಭಜನ ಶುರು ಮಾಡ್ಯಾರ. ಈ 9 ದಿನ ಭಜನೆ ಮಾಡ್ತಾರಲ್ಲ, 7 ದಿನ ಮಾಡ್ತಾರಲ್ಲ, ಕಂಟಿನ್ಯೂಸ್ ಮಾಡ್ತಾರ. ಮತ್ತೆ ಎಲ್ಲಾ ಊರೆಲ್ಲ ಅದು ಮಾಡ್ಬೇಕಂತ ಹೆಂಗ್ ತೀರ್ಮಾನ ಮಾಡಿದ್ರಿ ನೀವು? ಊರೆಲ್ಲ ಈ ಸಮಯ ಹಿಂಗ ಎಕ್ಸಾಂಪಲ್ ಭಟ್ರ ಹೇಳೋರು ಈಗ ನಮ್ಮವ್ರು ಹೆಂಗ್ ಮಾಡ್ತಲ್ಲ ಈ ಟೈಮ್ ಹೆಂಗ್ ಯಾವ ರೀತಿ ಫಿಕ್ಸ್ ಮಾಡಿದ್ರಿ? ಈಗ ಎಲ್ಲಾರು ಸೇರಿ ಯಜಮಾನ್ರೆಲ್ಲ ಸೇರಿ ಊರೆಲ್ಲ ಮುಖಂಡರು, ಗೌಡ್ರು, ಒಟ್ಟು ನಾಯಕರು, ಗೌಡ್ರು, ಕುರುಬರು, ಎಲ್ಲಾ ಜಾತಿಯರು, ಯಾವ ಜಾತಿ ಈ ಜಾತಿ ಅಂತ ಇಲ್ಲಂಗ ಇಡೀ ಬಾದನಟ್ಟಿ ಗ್ರಾಮದವ್ರು ಎಲ್ಲಾರು ಸೇರಿ ಏನಪ್ಪಾ ಈ ತರ ಮಾಡ್ಬೇಕು, ಹೆಂಗ್ ಮಾಡೋಣ್ರ ಅಂತ ಕೇಳಿದಾಗ ಗುಂಪು ಈ ತರ 4 ಮೇಟಿ ಮಾಡ್ಯಾರ. 4 ಊರಲ್ಲಿ 4 ಗುಂಪುಗಳು ಮಾಡ್ಯಾರ. ನಾಯಕರದೊಂದು, ಗೌಡ್ರದೊಂದು, ಕುರುಬರದೊಂದು, ರೆಡ್ಡಿಯರದೊಂದು. ಅಂದ್ರೆ ಇವ್ 4 ಜನ ಸೇರಿ 7 ದಿನ ಸಪ್ತ ಭಜನೆ ಆರಿಸ್ಕೊಂಡಾರ. ಕಂಟಿನ್ಯೂ ಅವರೇ ಮಾಡ್ಬೇಕು, 1 ನಿಮಿಷ ಬಿಡಂಗಿಲ್ಲ. ಗುರುವಾರ ಸ್ಟಾರ್ಟ್ ಆಗಿದೆ, ಗುರುವಾರ ಸ್ಟಾರ್ಟ್ ಆಗಿ ಮತ್ತೆ ಗುರುವಾರ ಬೆಳಿಗ್ಗೆ ಉದಯಕ 6 ಗಂಟೆ ಸ್ಟಾರ್ಟ್ ಆಗಿದೆ, ಮತ್ತೆ ಉದಯ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಬಿಡ್ತಾರ ಮುಕ್ತಾಯ. ಹಂಗಾಗಿ 7 ದಿನ ಕಂಟಿನ್ಯೂ ಒಂದು ಬಿಡಂಗ. ಆಗ್ಲಿ ರಾಮ ರಾತ್ರಿ ಓಂ ನಮ ಶಿವಾಯ ಈ ತರ ಮಾಡಿದ್ರೆ ಒಂದ್ ಮಾಡ್ಬೇಕಂತೇಳಿ 7 ದಿವಸ ಕಂಟಿನ್ಯೂ ಮಾಡ್ತಾರ, ಸಪ್ತ ಭಜನೆ ಇಡ್ತಾರ. ಆಮೇಲೆ ಈಗ ಇದಾದ ನಂತರ ಓದ್ರಿಂದ ಈಗ ಇಲ್ಲಿಗೆ 2 ವರ್ಷ, ಇದು 3ನೇ ವರ್ಷ. ಈ 3ನೇ ವರ್ಷ ಇದು ಆಂಜನೇಯಂದು ತೇರು ಕೂಡ ಮಾಡಿದ್ದೇವೆ. ಈಗ ತೇರು ಯಾವಪ್ಪ ಅಂದ್ರೆ ಸಪ್ತ ಭಜನೆ ಇಡ್ತಾರಲ್ಲ, ಸಪ್ತ ಭಜನೆ ಇಟ್ಟು ಒಂದ್ ವೇಳೆ ಅವತ್ತು ಭಜನೆ ಬಿಡೋ ದಿವಸ ರಾಮನವಮಿ ಬಂದ್ರೆ ಅವತ್ತೇ ತೇರು ಹೇಳ್ತೀವಿ. ಇಲ್ಲಪ್ಪ ಅಂದ್ರೆ ತಿರುಗಿ ಮುಂಜೆ ರಾಮನವಮಿ ಹೊಟ್ಟು ರಾಮನವಮಿಗೆ ತೇರು ಅಂತೇಳಿ ರಾಮನವಮಿಗೆ ತೇರು ಮಾಡ್ಯಾರ. ಇಲ್ಲಿಗೆ 3ನೇ ವರ್ಷ ಇದು. ಇದು 3ನೇ ವರ್ಷ ತೇರು. ಶಾಂತಿಗೋಸ್ಕರ ಮಾಡಿದ್ದು ನಮ್ಮ ಊರಲ್ಲಿ ಒಳ್ಳೇದಾಗೈತೆ. ಎಲ್ಲಾರು ಬೇಸು ಅಣ್ಣ ತಮ್ಮಳಾಗಿ ಊರಲ್ಲಿ ಯಾವುದೇ ಮುಖಂಡರು ಸೇರಿ ಎಲ್ಲಾರು ಸೇರಿ ಬೇಸ್ ಒಳ್ಳೆ ಶಾಂತಿ ರೀತಿಯಿಂದ ಮಕ್ಕಳಿಗೆ ಬೇಸ್ ಒಂದು ದೇವ್ರಿಗೆ ಒಳ್ಳೇದು ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೇದಾಗುತ್ತೆ. ಮಳೆ ಬೆಳೆ ಚೆನ್ನಾಗಿ ಎಲ್ಲರ ಆರೋಗ್ಯವಾಗಿರ್ತವೆ ಅಂತ ತಿಳ್ಕೊಂಡು ಎಲ್ಲಾರು ಒಂದು ಮಾಡಿರೋದು ಒಂದು ಒಳ್ಳೆ ಸಂತೋಷ. ಹಿಂಗ್ ಮಾಡಿದ್ರೆ ಇದೇ ರೀತಿ ಮುಂದೆ ಕೂಡ ನಡ್ಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೆ ಒಂದು ತೀರ್ಮಾನ. ಮುಂದಿನ ಜನಾಂಗದ್ರೆ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ. ಊರಲ್ಲಿ ಯಾವುದೇ ಒಂದು ಗಲಾಟೆ ಆಗೋದಿಲ್ಲ, ಎಲ್ಲರೂ ಶಾಂತಿ ರೀತಿಯಿಂದ ಇರ್ತಂತೆ ಒಂದು ಒಳ್ಳೆ ತೀರ್ಮಾನ ತಗೊಂಡು ಯಜಮಾನ್ರು ಮಾಡ್ಯಾರ. ಅದನ್ನ ನಾವು ಕೂಡ ನಡ್ಸ್ಕೊಂಡು ಮುಂದೆ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಎಲ್ಲಾರು ಅದೇ ತರನೇ ಮಾಡಿರೋದು. ಮತ್ತೆ ಇದು 7 ದಿನ ಸಪ್ತ ಭಜನೆ ಇರ್ತದಲ್ಲ, 7 ದಿನ ಸಪ್ತ ಭಜನೆ ಆದ ನಂತರ ಭಜನೆ ಉದಯಕ್ಕೆ ಬಿಡ್ತೀವಿ. ಗುರುವಾರ ಉದಯಕ ಭಜನೆ ಮುಕ್ತಾಯ ಆದ ನಂತರ ಮತ್ತು ಅವತ್ತಿನ ದಿನ ಅನ್ನ ಪ್ರಸಾದ ಇರ್ತದೆ, ದಾಸೋಹ ಇರ್ತದೆ. ದಾಸೋಹ ಬೆಳಿಗ್ಗೆಲಿಂದ ಸಾಯಂಕಾಲದವರೆಗೂ ದಾಸೋಹ ನಡೀತಾ ಇರ್ತದೆ. ಅದೇ ತರ ಪ್ರತಿ ವರ್ಷ ಅದೇ ತರ. ಆಮೇಲೆ ಭಜನೆ ಮಾಡ್ತಾ ಇರ್ತಾರಲ್ಲ, ಭಜನೆ ಮಾಡೋರಿಗೆ ಕಂಟಿನ್ಯೂ ಅವ್ರು ಏನೇ ಬೆಳಗ್ಗೆಲಿಂದ ಬಂದಿರ್ತಾರ, ಅವ್ರ ಮನೆಯಲ್ಲಿ ಟಿಫನ್ ವ್ಯವಸ್ಥೆ ಏನೇ ಬೇಕಂದ್ರೂ ಎಲ್ಲಾರು ಒಂದು ದಾಸೋಹ ಎಲ್ಲ ಗುಡಿಲಿಂದನೇ ಊರು ಎಲ್ಲಾರು ಒಂದು ಪಟ್ಟಿ ಎತ್ಕೊಂಡು ಎಲ್ಲಾರು ಒಂದು ಗುಡಿ ಸೇರಿ ಎಲ್ಲಾರು ಒಂದು ಸಂತೆ ಮಾಡಿ ತಂದು ಹಾಕಿರ್ತಾರೆ. ಭಜನೆ ಮಾಡೋರು ಯಾರಿಗೆ ಒಂದು ಏನೇ ಒಂದು ಗುಂಪು ತರ ಬರ್ತವಲ್ಲ, ಬಂದಾಗ ಅವ್ರಿಗೆ ಏನೋ ಹೊಟ್ಟೆ ಹಸುವಾದ್ರೂ ಎಲ್ಲ ವ್ಯವಸ್ಥೆಯಲ್ಲಿ ಇರುತ್ತೆ. ಏನೋ ಹೊಟ್ಟೆ ಹಸುವ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ಇಲ್ಲಿ. ಆಮೇಲೆ ಒಂದ್ ವೇಳೆ ಇಲ್ಲಿ ಯಾವ್ರೆ ಭಜನೆ ಮಾಡಕ ಬೇರೆ ಊರ್ಲಿಂದ ಬರ್ತಾರ, ಬರಸೋದ್ರ ಬಂದು
ನಾವು ಬಡ ಖರ್ಚು ಕೂಡ ಬರ್ತಾರ, ಬಂದ್ರು ಕೂಡ ಅವ್ರಿಗೆ ಕೂಡ ಎಲ್ಲಾ ವ್ಯವಸ್ಥೆ ಇರ್ತದೆ ಇಲ್ಲಿ, ಊಟದ ವ್ಯವಸ್ಥೆ ಎಲ್ಲಾರು ಅನುಕೂಲ ಇರ್ತೈತಿ.